ಎಲ್ಲರಿಗೂ ನಮಸ್ಕಾರ. ಪೂಜಾ ಬ್ಯೂಟಿ ಟಿಪ್ಸ್ಗೆ ಸ್ವಾಗತ. ಇವಾಗ ನಾನು ಓಪನ್ ಪೋರ್ಸ್ ಬಗ್ಗೆ ರೆಮಿಡಿ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಇಟ್ಟೇ ಬೇಕು. ನಾರ್ಮಲ್ ಅಕ್ಕಿ ಇಟ್ಟಲ್ಲ ಆದರೆ ಬಾಸ್ಮತಿ ಆಗಿರ್ಬೋದು, ಬೇರೆ ಅಕ್ಕಿ ಇಟ್ಟಲ್ಲ ಆದರೆ ಅಷ್ಟು ಚೆನ್ನಾಗಿ ಬರಲ್ಲ. ಅಂದರೆ ಸ್ಟಾರ್ಚ್ ಅಂತ ಏನು ಹೇಳ್ತೀವಿ, ಅಕ್ಕಿಯಲ್ಲಿ ಸ್ಟಾರ್ಚ್ ಇದ್ದರೆ ತುಂಬ ಒಳ್ಳೆಯ ರಿಸಲ್ಟ್ ಕೂಡ ಸಿಗುತ್ತೆ ಅಂತ ಅಷ್ಟೇ. ಇಲ್ಲದ್ರೆ ನಾವು ನಾರ್ಮಲ್ ಮನೆಯಲ್ಲಿ ರೇಷನ್ ಅಕ್ಕಿನ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಪೌಡರ್ ಮಾಡಿಕೊಂಡು ಒಂದ್ಸತಿ ಸಣ್ಣಿಗೆ ಇಟ್ಕೋತೀವಲ್ವ, ಸಾಣಿಸ್ಕೊಳ್ತು ಥರ ಮಾಡಿಕೊಂಡು ಫೈನ್ ಪೌಡರ್ ಬೇಕು. ತುಂಬ ಫೈನ್ ಪೌಡರ್ ಇದ್ದರೆ ಒಳ್ಳೆಯದು. ಯಾಕಂದರೆ ಫೇಸ್ ಅಪ್ಲೈ ಮಾಡಿ ಮಸಾಜ್ ಎಲ್ಲ ಮಾಡ್ತಿರ್ಬೇಕಾದ್ರೆ ತುಂಬ ಕಾಳುಗಳಿದ್ರೆ ಸ್ಕಿನ್ಗೆ ಅಷ್ಟು ಕರೆಕ್ಟಾಗಿ ಆಗಲ್ಲ ಮಸಾಜ್ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ಇನ್ನೊಂದೇನು ಅಂತಂದರೆ ಟೊಮೆಟೊ ಹಣ್ಣು, ಸಕ್ಕರೆ ಮತ್ತು ಜೇನುತುಪ್ಪ. ಅಷ್ಟು ಜೇನುತುಪ್ಪ ಪ್ಯೂರ್ ಇರುತ್ತೆ ತಗೊಳ್ಳಿ. ಇವಾಗ ರೈತರು ಬೆಳೀತಾ ಇರ್ತಾರೆ, ರೈತರು ತುಂಬ ಒಳ್ಳೆ ಜೇನುತುಪ್ಪ ಸಿಗುತ್ತೆ. ಅದನ್ನು ತಗೊಳ್ಳಿಲ್ಲ ಅಂದರೆ ಈಗ ನಮ್ಮ ಮಲೆನಾಡು ಸೈಡ್ಗಳೆಲ್ಲ ಸಿಗುತ್ತೆ, ಅಲ್ಲಿ ಕಾಡುಗಳಲ್ಲಿ ಒಳ್ಳೆ ಜೇನುತುಪ್ಪ ಸಿಗುತ್ತೆ. ಸೊ ಅದನ್ನು ಕೂಡ ತಗೊಂಡು ಒಳ್ಳೆಯದು. ಆದಷ್ಟು ಜೇನುತುಪ್ಪ ಒಳ್ಳೆಯದು ತಗೊಳ್ಳಿ ಅಂತ ಹೇಳ್ತೀನಿ. ಅಂದರೆ ಈಗ ರೆಡಿಮೇಡ್ ಇರೋದಕ್ಕಿಂತ ಇವಾಗ ಬರುತ್ತಲ್ವ ಪ್ಯಾಕೆಟ್ಸ್ ಎಲ್ಲ ಅದೆಲ್ಲ ತಗೋಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಇವಾಗೆಲ್ಲ ರೈತರು ತುಂಬಾ ಬೆಳೀತಾ ಇದ್ದಾರೆ, ಸೊ ಅವ್ರ ಹತ್ರನ ಬೈ ಮಾಡಿ ಅಂತ ಹೇಳ್ತೀನಿ. ಮತ್ತೆ ನಾನು ಏನಂತಂದರೆ ಓಪನ್ ಪೋರ್ಸ್ ಆಗೋದಕ್ಕೆ 4-5 ಥರ ಹೇಳ್ತೀನಿ. ಏನಿಗಾಗುತ್ತೆ, ಅದು ಹೇಗೆ ಹೋಗಿಸ್ಕೋಬೇಕು, ಟೈಮ್ ಹೇಗಿರುತ್ತೆ, ಎಷ್ಟು ಬೇಕಾಗುತ್ತೆ ಅಂತ. ಮತ್ತೇನಾಗಿ ಏನಂತಂದರೆ ಓಪನ್ ಪೋರ್ಸಸ್ ಬರೋದು ಆಯಿಲ್ ಸ್ಕಿನ್ನಲ್ಲಿ ತುಂಬ ಅರ್ಲಿಯರ್ ಬರುತ್ತೆ, ತುಂಬ ಚಿಕ್ಕ ವಯಸ್ಸಿಂದಲೇ ಬರೋ ಚಾನ್ಸಸ್ ಜಾಸ್ತಿ. ಇವಾಗ ಡ್ರೈ ಸ್ಕಿನ್ ಅವ್ರಿಗೆ ಏನಾಗುತ್ತೆ, ಏಜ್ ಹೇಗೆ ಬರ್ತಾ ಇರುತ್ತೋ ಲೈಕ್ ಆ ಥರ ಓಪನ್ ಪೋರ್ಸಸ್ ಕಾಣಿಸ್ಕೊಳ್ತಾ ಇರುತ್ತೆ. ಇದು ನ್ಯಾಚುರಲ್ ಆಗಿ ಎಲ್ಲರಿಗೂ ಆಗುವಂಥದ್ದು. ಇನ್ನೊಂದು ಏನಂತಂದರೆ ನಾವು ಹೇಳ್ತಾ ಇರ್ತೀವಿ ಓಪನ್ ಪೋರ್ಸಸ್ಗೆ ತುಂಬ ಇವಾಗ ಡಾಕ್ಟರ್ ತೋರಿಸ್ತಾ ಇರ್ತೀವಿ, ಹೋಮಿಯೋಪತಿ ಅಲೋಪತಿ ತುಂಬ ಟ್ರೈ ಮಾಡ್ತಾ ಇರ್ತೀವಿ. ಅವ್ರು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಾಗ ಅಥವಾ ಐಟ್ಮೆಂಟ್ಸ್ ಎಲ್ಲ ಕೊಟ್ಟಾಗ ಹೋಗುತ್ತೆ. ನನಗೆ ಒಂಥರ ತುಂಬ ಜನ ಕೇಳ್ತೀನಿ, ನನ್ನ ಮುಂಚೆ ಪಾರ್ಲರ್ ಎಲ್ಲ ಇತ್ತು, ಸಲಮ್ಸ್ ಎಲ್ಲ ಇತ್ತು. ಸೊ ಅವಾಗ ತುಂಬ ಜನ ಬರೋರು, ಸೊ ನೋಡಿ ತೋರಿಸ್ಕೊಂಡ್ಬರ್ತಾ ಇದ್ದೀವಿ, ಹೋಗ್ತಾ ಇದೆ, ಮಸಾಜಿಂಗ್ ಎಲ್ಲ ಬರೋರು, ಅದಕ್ಕಂತಲೇ ಫೇಶಿಯಲ್ಸ್ ಎಲ್ಲ ಮಾಡಿಸ್ಕೊಳ್ಳೋರು. ಹೋದ್ಮೇಲೆ ಮೇಡಮ್ ಒಳ್ಳೆ ರಿಸಲ್ಟ್ ಇದೆ ಲೈಕ್ ಆ ಥರ ಹೇಳೋರು. ಇನ್ನೊಂದು ಏನು ಹೇಳ್ತೀನಿ ಅಂದರೆ ಪಾರ್ಲರಲ್ಲಿ ನಾವು ಮಾಡಿಸ್ಕೊಳ್ಬೇಕಾದ್ರೆ ಇವನ್ ಪಾರ್ಲರ್ ಆಗಿರ್ಬೋದು, ಸಲಮ್ಸ್ ಎಲ್ಲ ಆಗಿರ್ಬೋದು, ನಾವೆಲ್ಲೇ ಮಾಡಿಸ್ಕೋಬೇಕಾದ್ರೂ ಎಕ್ಸ್ಪೀರಿಯನ್ಸ್ ಇರೋ ಹತ್ರ ಮಾಡಿಸ್ಕೊಳ್ಳಿ. ಇವಾಗ ಏನಂದರೆ ನಾನು ತುಂಬ ನೋಡಿದ್ದೀನಿ, ನಾನು ಸಲೂನ್ ಮ್ಯಾನೇಜ್ ಮಾಡ್ತಿರೋದ್ರಿಂದ ನನಗೆ ಗೊತ್ತಿರೋದ್ರಿಂದ ನಾನು ಏನು ಹೇಳ್ತೀನಿ ಅಂದರೆ ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಕೆಲವರು ಏನು ಮಾಡ್ತಾರೆ ಅಂದರೆ ಕಲಿತಾರೆ, 2-3 ತಿಂಗಳು ಕಲಿತಾರೆ, ಅರ್ಧ ಮಾಡ್ಕೊಂಡು ತಿಳ್ಕೊತಾರೆ, ಅವ್ರು ಒಂದು ಸಲ ಓಪನ್ ಮಾಡ್ತಾರೆ. ಅವ್ರ ಹತ್ರ ಹೋಗಿ ಮಾಡಿಸ್ಕೊಳ್ಳೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಪರ್ಸನ್ ಹತ್ರ ಅಂದರೆ ಅವ್ರ ಹತ್ರ ಇರೋ ಒಂದು ಪಾರ್ಲರಲ್ಲಿ ಹೋಗಿ ಮಾಡಿಸ್ಕೊಂಡು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಏನಕ್ಕಂದರೆ ಅವ್ರಿಗೆ ಮಸಾಜ್ ಮೆಥಡ್ ಗೊತ್ತಿರುತ್ತೆ, ಒಂದು ಹೇಗೆ ಮಸಾಜ್ ಮಾಡಬೇಕು ಅನ್ನೋ ಮೆಥಡ್ ಗೊತ್ತಿರುತ್ತೆ ಫಸ್ಟ್. ಸೆಕೆಂಡ್ ಏನಂತಂದರೆ ಯಾವ ಸ್ಕಿನ್ ಅವ್ರಿಗೆ ಯಾವ ಥರ ಟ್ರೀಟ್ ಮಾಡಬೇಕು, ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ನಾನು ಏನು ಎಕ್ಸ್ಪೀರಿಯನ್ಸ್ ಅದಕ್ಕೆ ಏನು ಹೇಳ್ತೀನಿ, ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಒಳ್ಳೆ ಕ್ಲಾಸಸ್ನ ತೊಗೊಂಡಿರ್ತಾರೆ, ಸ್ಕಿನ್ ಥೆರಪೀಸ್ ಹತ್ರ ಹೋಗಿ ಮಾಡ್ಕೊಂಡಿರ್ತಾರೆ. ಇವಾಗ ನಾವೇನಂದರೆ ಯಾವುದೇ ಇವಾಗ ಒಂದು ಹೊಸ ಪ್ರಾಡಕ್ಟ್ ಬರ್ತಾ ಇದೆ ಅಂದರೆ, ಲಾಂಚ್ ಆಗ್ತಿದೆ ಅಂದರೆ, ನಮಗೆ ಪಾರ್ಲರ್ ಇರೋರಿಗೆ ಅಥವಾ ಒಂದು ಸಲೂನ್ಸ್ ಏನು ಇರ್ತೀವಿ, ಮಿಕ್ಸ್ ಸಲೂನ್ಸ್ ಎಲ್ಲರಿಗೂ ಏನು ಮಾಡ್ತಾರೆ ಅಂದರೆ ಕರೆಸ್ಬಿಟ್ಟು ಅದು ಒಂದು ಏನು ನಾವು ಫೇಶಿಯಲ್ ಕಿಟ್ ಮಾಡಿ ತಗೋತೀವಿ, ಯಾವುದನ್ನೇ ಬರಲಿ ಅವ್ರಿಗೆ ಬಂದು ನಮಗೆ ಹೇಳ್ತಾರೆ ಅಂದರೆ ಯಾವ ಸ್ಕಿನ್ ಅವ್ರಿಗೆ ಯಾವ್ದು ಬೆಟರ್, ಹೇಗೆ ಮಾಡಬೇಕು, ಓಕೆ ಪರ್ಟಿಕ್ಯುಲರ್ ಕ್ಲಾಸಸ್ ಆಗಿರುತ್ತೆ. ಅದಕ್ಕೋಸ್ಕರ ಪಾರ್ಲರಲ್ಲಿ ಹೋಗುವಾಗ ಅವ್ರ ಹತ್ರ ಮಾಡಿಸ್ಕೊಳ್ಳುವಾಗ ಎಕ್ಸ್ಪೀರಿಯನ್ಸ್ ಇರೋ ಹತ್ರ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳೋದಿಷ್ಟೇ. ಅದಕ್ಕೂ ನೀವು ಹೋಗಿ ಕೇಳಿದ್ರೆ, ಇವಾಗ ಆಯಿಲ್ ಸ್ಕಿನ್ ಅವ್ರಿಗೆ ಬೇರೆ ಮಸಾಜ್ ಬರುತ್ತೆ, ಡ್ರೈ ಸ್ಕಿನ್ ಅವ್ರಿಗೆ ಬೇರೆ ಥರ ಅಂದರೆ ಫೇಶಿಯಲ್ಸ್ ಇರುತ್ತೆ, ದೆನ್ ಮಸಾಜ್ ಮಾಡೋ ಮೆಥಡ್ ಕೂಡ ತುಂಬಾ ಬೇರೆ ಥರ ಇರುತ್ತೆ. ನಾನು ಹಾಗಾಗಿ ಹೇಳ್ತೀನಿ, ನೋಡ್ಕೊಂಡ್ಬಿಟ್ಟು ಮಾಡಿಸ್ಕೊಳ್ಳಿ ಅಂತ. ಅದಕ್ಕಂತಾನೆ ಪರ್ಟಿಕ್ಯುಲರ್ ಫೇಶಿಯಲ್ಸ್ ಬರುತ್ತೆ. ಅದನ್ನ ನೆಕ್ಸ್ಟ್ ಟೈಮ್ ನಾನು ಹೇಳ್ತಾ ಇರ್ತೀನಿ, ಯಾವ ಫೇಶಿಯಲ್ನ ಯಾವ ಸ್ಕಿನ್ ಅವ್ರು ಮಾಡಿಸ್ಕೊಂಡ್ರೆ ಒಳ್ಳೆಯದು, ಯಾವ ಏಜ್ ಇವಾಗ 25, 30, 18, 45+, 50+ ಇರೋರಿಗೆ ಯಾವ ಥರ ಫೇಶಿಯಲ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು, ದೆನ್ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟಲ್ಲಿ ಹೇಳ್ತೀನಿ. ಇನ್ನೊಂದು ಟಿಪ್ಸ್ಗಳು ಹೇಳ್ತೀನಿ ಅಂತ ಹೇಳಿದ್ವಾ, ಮೇನ್ ಓಪನ್ ಪೋರ್ಸಸ್ ಆಗಿರೋದು ಸ್ಕಿನ್ನಿಗೆ ಮೇನ್ ಏನಂದರೆ ನೀರು ತುಂಬ ಇಂಪಾರ್ಟೆಂಟ್. ಕಡಿಮೆ ಅಂದರೂ ಒಬ್ಬ ಮನುಷ್ಯ ಒಂದು ದಿನಕ್ಕೆ 16ರಿಂದ 15 ಗ್ಲಾಸು ನೀರು ಕುಡಿಬೇಕು. ಕಡಿಮೆ ಅಷ್ಟು ಕುಡಿಬೇಕು. ಎಂತಕ್ಕೆ ಅಂದರೆ ಸ್ಕಿನ್ ಡ್ರೈ ಆಗಬಿಡಲ್ಲ, ಹೈಜಿನಿಕ್ ಮಾಡುತ್ತೆ. ಸ್ಕಿನ್ ಏನಾಗುತ್ತೆ, ಡಿಹೈಡ್ರೇಟ್ ಆಗಲ್ಲ, ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ಕಿನ್ನಿಗೆ ಮಾತ್ರ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಇದೆಲ್ಲ ಕಡಿಮೆ ಮಾಡಬೇಕಾದ್ರೆ ಫಸ್ಟ್ ಏನಂದರೆ ನೀರು ತುಂಬ ಚೆನ್ನಾಗಿ ಕುಡಿಬೇಕು ಅಂತ. ಅಲ್ಲಿ ಎದ್ದ ತಕ್ಷಣ ಟೀ ಕಾಫಿ ಎಲ್ಲದೂ ಕುಡಿಯೋದಕ್ಕಿಂತ ಮುಂಚೆ 1 ಗ್ಲಾಸ್ 2 ಗ್ಲಾಸ್ ನಿಮಗೆ ಎಷ್ಟಾಗುತ್ತೆ. ನೀರನ್ನು ಕೂಡ ತುಂಬ ಅದ್ಭುತವಾಗಿದೆ. ಏನಂದರೆ ನೀರು ಸಾಕು ಅಂತ ನಮಗೆ ಗೊತ್ತಾಗುತ್ತೆ. ಇವಾಗ ನೀರಿನ ರುಚಿ ಮೇಲೆ ಹೇಳ್ತೀವಿ, ಸೊ ಡಾಕ್ಟರ್ ಹೇಳಿದಾರೆ 2 ಲೀಟರ್ ನೀರು ಕುಡಿಬೇಕಿಲ್ಲ, 1 ಲೀಟರ್ ನೀರು ಕುಡಿಬೇಕು, 2 ಗ್ಲಾಸ್ 3 ಗ್ಲಾಸ್ ನೀರು ಕುಡಿಬೇಕು, ಕುಡಿಬಿಡೋಣ ಅಂತ ಹೇಳ್ತಾರೆ. ಅದು ಹಂಗಿರಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ನೀರಿನ ಪ್ರಮಾಣ, ನೀರಿನ ರುಚಿ ಗೊತ್ತಾಗುತ್ತೆ. ಇವಾಗ 1 ಗ್ಲಾಸ್ ಕುಡಿತೀವಿ, ಅದು ನಮಗೆ ಸಾಕು ಅಂತ ಅನ್ಸಲ್ಲ, ಅದು ರುಚಿ ಕಮ್ಮಿ ಆಗಲ್ಲ. 2ನೇ ಗ್ಲಾಸ್ ಕುಡಿದಾಗ, ಅರ್ಧ ಕುಡಿದಾಗ ನೀರಿನ ರುಚಿ ನೀವು ಫೀಲ್ ಮಾಡಿ ಗೊತ್ತಾಗುತ್ತೆ. ನೀರಿನ ರುಚಿ ಆಗಿರ್ಬೋದು ಅಥವಾ ನೀರಿನ ಏನು ಹೇಳ್ತೀವಿ ನಮಗೆ ಸಾಕು ಅಂತ ಅನ್ಸೋದು ಏನಾಗಿರ್ಬೋದು ಗೊತ್ತಾಗುತ್ತೆ. ಸೊ ಅಷ್ಟಕ್ಕೆ ಸ್ಟಾಪ್ ಮಾಡಿ. ಯಾಕಂದರೆ ಪ್ರತಿಯೊಂದು ದೇಹಕ್ಕೂ ಪ್ರತಿಯೊಂದು ಬೇರೆ ಥರ ಏನು ಹೇಳ್ತೀವಿ ನೀರು ಕುಡಿಯೋ ಪ್ರಮಾಣ ಬೇರೆ ಥರ ಇರುತ್ತೆ. ಸೊ ಅದು ನೋಡ್ಕೊಂಡು ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಏನಂತಂದರೆ, ಇವಾಗ ನಾವು ಟ್ರೀಟ್ ಶುರು ಮಾಡಿದ್ದೀವಿ, ಓಕೆನಾ, ಇವೆಲ್ಲ ಆಯುರ್ವೇದಿಕ ನಾನು ತೋರಿಸ್ತಾ ಇರೋದು ನಿಮಗೆ. ಇವಾಗ ನನ್ನ ಫೇಸ್ಗೆ ಎಕ್ಸಾಂಪಲ್, ನನ್ನ ಫೇಸ್ಗೆ ನಾನು ಶುರು ಮಾಡಿದ್ದೀನಪ್ಪ ಅಂತಂದರೆ ಟೈಮ್ ತೊಗೊಳುತ್ತೆ. ಇವಾಗ ನಾನು ಮಾಡಿದ್ದೀನಿ, 1 ವಾರ ಮಾಡಿದ್ದೀನಿ, ಅಥವಾ 15 ದಿವಸ ಮಾಡಿದ್ದೀನಿ, 20 ದಿವಸ ಮಾಡಿದ್ದೀನಿ, 1 ತಿಂಗಳು ಮಾಡಿದ್ದೀನಿ, ಹೋಗ್ತಾನೆ ಇಲ್ಲ. ಅಥವಾ ನಾನು ಇದಂತ ಹೇಳಲ್ಲ, ಯಾವುದೇ ಫೇಶಿಯಲ್ ಮಾಡಿಸ್ಕೊಳ್ಳಿ, ಡಾಕ್ಟರ್ ಹೋಮಿಯೋಪತಿ ಅಲೋಪತಿ ಇನ್ನೇ ತಗೊಳ್ಳಿ, ಅದು ತಗೊಂಡ ತಕ್ಷಣ ಹೋಗಲ್ಲ, ಇಟ್ಸ್ ಟೇಕ್ ಟೈಮ್. ಕೆಲವರಿಗೆ ಅದು ತಗೊಂಡ ತಕ್ಷಣ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ, ಯಾಕಂದರೆ ಅದಕ್ಕೆ ಬ್ಯಾಕಪ್ ಆಗಿ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಅವ್ರು ಹೇಳೋ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ತಿನ್ನೋ ಊಟ ಆಗಿರ್ಬೋದು, ಕುಡಿಯೋ ನೀರು ಆಗಿರ್ಬೋದು, ಎಲ್ಲದೂ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಹಾಗಾಗಿ ಹೋಗುತ್ತೆ. ಇನ್ನೊಂದು ದೇಹದ ಪ್ರಕೃತಿ ಮೇಲೆ ಕೂಡ ಹೋಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತೀನಿ, ಇವಾಗ ನಾವು ಯಾವುದನ್ನೇ ಶುರು ಮಾಡಬೇಕಾದ್ರೆ ಟೈಮ್ ತಗೊಳುತ್ತೆ. ಶುರು ಮಾಡಿದ ಮೇಲೆ ಹೋಗೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ನಾವು ಪ್ರಾಪರ್ ಮಾಡೋದನ್ನ ಕರೆಕ್ಟಾಗಿ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇನ್ನೊಂದು ಏನಂತಂದರೆ, ನಾವು ಯಾವುದನ್ನೇ ಮಾಡುವಾಗ ಆಯುರ್ವೇದಿಕಲ್ ಆಗಲಿ, ಹೋಮಿಯೋಪತಿ ಅಲೋಪತಿ ಏನು ಹೇಳ್ತೀವಿ ಎಲ್ಲದರಲ್ಲಾಗಲಿ ಆಯಿಲ್ ಸ್ಕಿನ್ಗೆ ಬೇರೆ ಬರುತ್ತೆ, ಹಾಫ್ ಆ್ಯಂಡ್ ಆಫ್ ಸ್ಕಿನ್ ಅಂದರೆ ಡ್ರೈ ಸ್ಕಿನ್. ಇವಾಗ ನೋಡಿ ಈ ಭಾಗದಲ್ಲಿ ಆಯಿಲ್ ಇರುತ್ತೆ, ಈ ಭಾಗದಲ್ಲ ಡ್ರೈ ಇರುತ್ತೆ, ಹೇಳ್ತೀವಿ ಹಾಫ್ ಆ್ಯಂಡ್ ಆಫ್ ಫೇಸ್ ಅಂತ ಹೇಳ್ತೀವಿ. ಇನ್ನೂ ಅದೇ ಡ್ರೈ ಸ್ಕಿನ್ ಅಂತ ಇರುತ್ತೆ. ಈ ಮೂರು ಥರ ನಮಗೆ ಮುಖದಲ್ಲಿ ಏನು ಹೇಳ್ತೀವಿ ಸ್ಕಿನ್ ಟೈಪ್ಸ್ ಅಂತ ಹೇಳ್ತೀವಿ, ಅದು ನಮಗೆ ಸಿಗುತ್ತೆ. ಸೊ ಒಂದೊಂದು ಸ್ಕಿನ್ಗೂ ಒಂದೊಂದು ಥರ ನಾವು ಮಾಡಬೇಕಾಗಿ ಬರುತ್ತೆ. ಇವಾಗ ನಾನು ಆಯಿಲ್ ಸ್ಕಿನ್ ಎಕ್ಸಾಂಪಲ್, ಇವಾಗ ಅಕ್ಕಿ ಇಟ್ಟಿರಲ್ಲ, ಅಕ್ಕಿ ಇಟ್ಟಿಗೆ ನಾನು ಆಯಿಲ್ ಸ್ಕಿನ್ ಅವ್ರಿಗೆ ಹಾಲು ಹಾಕೊಳ್ಳೋಕೆ ಬರಲ್ಲ. ಹಾಲು ಹಾಕೊಂಡು ಮಾಡಿದ್ರೆ ಈ ಆಯಿಲ್ ಸ್ಕಿನ್ ಅಲ್ವಾ, ಇನ್ನೊಂದು ಸ್ವಲ್ಪ ಆಯಿಲ್ ಬಿಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅಂದರೆ ನಮಗೆ ಅಷ್ಟಾಗಿ ಇದು ಸಿಗಲ್ಲ ಅಂತ ಹೇಳೋದು. ಇದ್ರ ಬದಲು ಆಯಿಲ್ ಸ್ಕಿನ್ ಅವ್ರು ನೀರು ಹಾಕೊಂಡು ಮಾಡೋದ್ರಿಂದ, ರೋಸ್ ವಾಟರ್ ಹಾಕೊಂಡು ಮಾಡೋದ್ರಿಂದ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ.
ಚೆನ್ನಾಗಿ ಸಿಗುತ್ತೆ ಅಂದ್ರೆ ಇಟ್ಸ್ ಗುಡ್. ಹಾಲು ಹಾಕೊಂಡು ಮಾಡಬಾರ್ದು. ಆಯಿಲ್ ಸ್ಕಿನ್ ಅವ್ರಿಗೆ ಹಾಫ್ ಅಂಡ್ ಹಾಫ್ ಸ್ಕಿನ್ ಅವ್ರಿಗೆ ನೋಡ್ಕೊಂಡು ಮಾಡ್ಬೇಕಾಗಿ ಬರುತ್ತೆ. ಹಾಲಿನ ಪ್ರಮಾಣ ಯಾವ ಥರ ಇದೆ, ಏನು ನಮ್ಮ ಸ್ಕಿನ್ನಿಗೆ ಅದು ಆಗಲ್ಲ ಅದನ್ನೆಲ್ಲ ನೋಡ್ಕೊಂಡು ನಾವು ಮಾಡ್ಬೇಕಾಗಿ ಬರುತ್ತೆ. ಇನ್ನೊಂದು ಏನಂದ್ರೆ ಇವಾಗ ಇನ್ನೊಂದು ಐಸ್ ಕ್ಯೂಬ್ ಇದೆ ಹೇಳ್ತೀನಿ. ಲಾಸ್ಟ್ ನಾನೆಲ್ಲ ಮುಂಚೆ ನನಗೆ ನಂದು ಫಾಲೋ ಮಾಡ್ತಿರೋದು ಗೊತ್ತಿತ್ತು ಅನ್ಕೋತೀನಿ. ಬಟ್ ಸ್ಟಿಲ್ ನಾನು ಏನು ಹೇಳ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ಬೆಟರ್ ರಿಸಲ್ಟ್ ಬೇಕು ಅಂದರೆ ಐಸ್ ಕ್ಯೂಬಿಂದು ವಾಟರ್ ಫೇಸ್ ಡಿಪ್ಪಿಂಗ್ ಹೇಳ್ಬೋದು. ಅದನ್ನು ಕೂಡ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ಅಂತ ಹೇಳ್ತೀನಿ. ಹೇಗೆ ಅಂದರೆ ಒಂದು ಬೌಲಲ್ಲಿ ಐಸ್ ಕ್ಯೂಬ್ನ ತಗೊಂಡು ಅಥವಾ ತಂಪಾಗಿರೋ ನೀರನ್ನ ತಗೊಂಡು ಅದನ್ನು ಫೇಸ್ನ ಡಿಪ್ ಮಾಡಬೇಕು. 2 ಸೆಕೆಂಡ್ಸ್ ನಮಗೆ ಎಷ್ಟು ಡಿಪ್ ಮಾಡಿದ್ರೆ 2 ಸೆಕೆಂಡ್ಸ್ ನಮಗೆ ತಡ್ಕೊಳ್ಳೋಕ್ಕಾಗುತ್ತೆ. ಆ ಥರ 4-5 ಬಾರಿ ಫೇಸ್ನ ಡಿಪ್ ಮಾಡಿ ತೆಗೆದು ಲೈಕ್ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ಕಿನ್ಗೆ ನಾವೊಂದು ಮುನ್ಸೂಚನೆ ಕೊಟ್ಟಂಗೆ ನಾನೊಂದು ಥೆರಪಿ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡಲಿಕ್ಕೆ ಏನು ಹೇಳ್ತೀವಿ, ಫೇಸನ್ನು ರೆಡಿ ಮಾಡಲಿಕ್ಕೆ ಅದಕ್ಕೊಂದು ನಾವು ಏನು ಹೇಳಿ ತಯಾರಿ ಮಾಡಲಿಕ್ಕೆ ಸ್ಕಿನ್ಗೆ ನಾವು ಒಂದು ಅಲರ್ಟ್ ಕೊಟ್ಟಂಗೆ ಅಂತ ಅರ್ಥ. ನಾವು ಅದನ್ನು ಕೂಡ ಮಾಡೋದು, ಅದನ್ನು ಸ್ಟಾರ್ಟ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವಾಗ ನಾವು ಐಸ್ ಕ್ಯೂಬ್ ಸ್ಕಿನ್ ಡಿಪ್ ಮಾಡೋದಂದ್ರೆ ವಾರದಲ್ಲಿ ಸ್ಟಾರ್ಟಿಂಗ್ ಹೇಗೆ ಮಾಡಬೇಕು ಅದನ್ನು ಒಂದು ಥೆರಪಿ ಥರ ಬರುತ್ತೆ. ಅಂದರೆ ಹೇಗೆ ಮಾಡೋದು ಏನಂತ ವಾರದಲ್ಲಿ 2 ಬಾರಿ ಶುರು ಮಾಡಿ. ಓಕೆ, ಇವಾಗ ಎಕ್ಸಾಂಪಲ್ ಅಂದರೆ 1 ತಿಂಗಳಿಂದ ಶುರು ಮಾಡಿ. ಈ 1ನೇ ತಾರೀಕಲ್ಲಿ ಮೊದಲೇ ವಾರದಲ್ಲಿ 2 ಸಾರಿ ವಾಟರ್ ಡಿಪ್ ಮಾಡ್ಕೊಳ್ಳಿ. ಇವಾಗ ನಮ್ಮ ರೆಮಿಡಿ ಏನಿಲ್ಲ ನಾನು ತೋರಿಸೋ ರೆಮಿಡಿ ಶುರು ಮಾಡೋಕ್ಕೂ ಮುಂಚೆ ತಣ್ಣೀರಲ್ಲಿ ಐಸ್ ಕ್ಯೂಬ್ ವಾಟರ್ ತುಂಬ ಕೋಲ್ಡ್ ವಾಟರ್ಲಿ ಫೇಸ್ ಡಿಪ್ಪಿಂಗ್ನ ವಾರದಲ್ಲಿ 2 ಸತಿ. ಇವಾಗ ಸೋಮವಾರ ಮಾಡಿದ್ದೀರಾ, 1ನೇ ತಾರೀಕು ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಮಾಡಿ 2-3 ದಿವಸ ಬಿಟ್ಬಿಟ್ಟು ಮತ್ತೆ ಫೇಸ್ ಡಿಪ್ನ ಮಾಡ್ಕೊಳ್ಳಿ. ಆ ಥರ ವಾರದಲ್ಲಿ ಏನಂತಂದ್ರೆ ವಾರದಲ್ಲಿ 2 ಸತಿ ಆ ಥರ ಮಾಡ್ಕೊಳ್ಳಿ. ಅದಾದ್ಮೇಲೆ 2 ವಾರ ಆ ಥರ ಮಾಡಿ. ಮೊದಲನೇ ವಾರ 2ನೇ ವಾರ ಏನು 2 ಸತಿ ಫೇಸ್ನ ಡಿಪ್ ಮಾಡಿ ಫೇಸ್ ಡಿಪ್ ಮಾಡೋದು ಮತ್ತೆ ಈ ಥರ ರೆಮಿಡಿ ರೆಡಿ ಮಾಡ್ಕೊಳ್ಳೋದು ಮಾಡಿ. 3ನೇ ವಾರ 1 ಸತಿ ಮಾಡ್ಕೊಳ್ಳಿ. 4ನೇ ವಾರ 1 ಸತಿ ಮಾಡಿ. 5ನೇ ವಾರ ಏನು ಮಾಡಿ ಅಂದರೆ 1 ಸತಿ ಮಾಡ್ತಾರೆ. ಅದಾದಮೇಲೆ 1 ಸತಿ 2 ತಿಂಗಳು ಆ ಥರ ಕಂಟಿನ್ಯೂ ಮಾಡಿ. ನೀವೇ ಹೇಳ್ತೀರಾ ಯಾವ ಡಾಕ್ಟರ್ ಹತ್ರನೂ ಹೋಗೋದು ಬೇಡ, ಕರೆಕ್ಟಾಗಿ ಫಾಲೋ ಮಾಡಿ. ನಾನು ಏನು ಹೇಳ್ತೀನಿ ಯಾವುದನ್ನೇ ಆಗಿ ಕರೆಕ್ಟಾಗಿ ಫಾಲೋ ಮಾಡಿ. ನೀವೇ ಹೇಳ್ತಾರೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ನೀವೇ ಹೇಳ್ಕೊತೀರಾ. ದೆನ್ ಇನ್ನೊಂದು ಏನಂತ ಹೇಳ್ತೀನಿ. ಸೊ ನಿಮಗೆ ನಾನು ಆಗಲೇ ಹೇಳಿದೆ ಹನಿ ಏನಂತ. ಇದು ನನಗೆ ನಾನು ಕಾಡಲ್ಲಿ ಬೆಳೆದಿರೋ ಜೀವನ ನಾನು ತೊಗೊಂಡಿದ್ದು, ಇಲ್ಲಿ ಶಾಪಲ್ಲಿ ತೊಗೊಂಡಿರೋದು ಲೈಕ್ ಆಗ್ತದೆ ಏನಿಲ್ಲ. ಇದು ನಾನು ಅದಕ್ಕೆ ಹೇಳಿದ್ದು ಎಲ್ಲೇ ನೀವು ಹನಿ ತೊಗೊಂಡ್ರು ಕೂಡ ರೈತರ ಹತ್ರ ತೊಗೊಳ್ಳಿ. ಇಲ್ಲಾಂದರೆ ಇವಾಗ ಮಲೆನಾಡು ಸೈಡ್ ಎಲ್ಲ ಬೆಳೆ ಧರ್ಮಸ್ಥಳ ಹೋಗ್ತಿರ್ತೀವಿ ಸುಬ್ರಹ್ಮಣ್ಯ ಕಡೆಗೆಲ್ಲ ಒಳ್ಳೆ ಶಾಪ್ ಸಿಗುತ್ತೆ. ಮಲೆನಾಡು ಸೈಡ್ ಶಾಪ್ ಅವರಲ್ಲಿ ಪಕ್ಕ ಸಿಗುತ್ತೆ. ಅಲ್ಲಿ ಕೂಡ ನೋಡ್ಕೊಂಡೆ ತೊಗೊಳ್ಳಿ. ಜೇನು ಹೇಗೆ ಒಳ್ಳೆ ಜೀನ ಅಥವಾ ಸಕ್ಕರೆ ಮಿಕ್ಸ್ ಮಾಡಿದಾರ ಅಂತ ಗೊತ್ತಿದೆ, ಎಲ್ಲ ಕಡೆ ಗೊತ್ತಿದ್ದೆ ಇರುತ್ತೆ. ಸೊ ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋಣ. ಶುರು ಮಾಡ್ಕೊಂಡ್ರೆ ಹೀಗೆ ಏನಂತ ಇದು ಅಕ್ಕಿ ಹಿಟ್ಟು ನಾನು ನಿಮ್ಗೆ ಆಗಲೇ ಹೇಳಿದೆ. ರೇಷನ್ ಅಕ್ಕಿ ಹಿಟ್ಟಿನಲ್ಲಿ ಸ್ಟಾರ್ಚ್ ತುಂಬ ಒಳ್ಳೆ ಇರೋದ್ರಿಂದ ರೇಷನ್ ಅಕ್ಕಿಯಲ್ಲಿ ಮಾತ್ರ ಸ್ಟಾರ್ಚ್ ತುಂಬ ಚೆನ್ನಾಗಿರುತ್ತೆ. ಸೊ ರೇಷನ್ ಅಕ್ಕಿನ ತಗೊಳ್ಳಿ ಅಂತ ಹೇಳ್ತೀನಿ. ಇದನ್ನ ಫಸ್ಟಿಗೆ ರೆಡಿ ಮಾಡ್ಕೊಂಡ್ಬಿಡೋಣ. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುನೂ ಇಲ್ಲ. ಪೇಸ್ಟ್ ನೋಡಿಕೊಂಡು ಕಲಿಸ್ಕೊಂಡ್ಬಿಡೋಣ. ನಾನು ಇವಾಗ ಇಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ. ಕೆಲವರಿಗೆ ಅವ್ರವ್ರ ಫೇಸ್ ಮೇಲೆ ಹೋಗುತ್ತೆ ಹೇಗೆ ಏನು. ಇವಾಗ ಕೆಲವರಿಗೆ ತುಂಬ ಬೇಕಾಗುತ್ತೆ, ಕೆಲವರಿಗೆ ತುಂಬ ಕಡಿಮೆ ಬೇಕಾಗುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ. ಸೊ ಇದನ್ನ ಮಿಕ್ಸ್ ಮಾಡಿದ್ವಿ ಅಲ್ವಾ. ಇವಾಗ ಏನು ಮಾಡೋಣ ಅಂದರೆ ಇದನ್ನ ಒಂದು 5 ನಿಮಿಷ 6 ನಿಮಿಷ ಸೈಡಿಗೆ ಬಿಟ್ಬಿಡೋಣ. ಸೈಡಿಗೆ ಇರೋದ್ರಿಂದ ಇದು ಅಕ್ಕಿ ಏನಿದೆ ಅದು ತುಂಬ ಚೆನ್ನಾಗಿ ಅದನ್ನೇ ಇದು ತುಂಬ ಡಿಸ್ಟರ್ಬೆನ್ಸ್ ಇದೆ ಅಂತ ಹೇಳೋದು. ನಾನು ಅದಕ್ಕೆ ಬೇರೆ ಕಡೆಗೆ ಹೋಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಮಾಡಲಿಕ್ಕೆ. ಪಾರ್ಕೆಲ್ಲ ನಮ್ಮ ಮನೆ ಇರೋ ಪಾರ್ಕ್ ಹೋಗ್ಬಿಟ್ಟು ವೀಡಿಯೋ ಮನೇಲಿ ಮಾಡಿದ್ರೆ ನೀವು ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಇದನ್ನ ಮನೇಲಿ ಮಾಡಿ ತೋರಿಸ್ಬೇಕಾಗಿ ಬರೋದ್ರಿಂದ ಟೈಮ್ ತೊಗೊಳುತ್ತೆ ಅಷ್ಟೇ. ಸೊ ಇದಷ್ಟೊತ್ತಿಗೆ ಅಕ್ಕಿ ಇಟ್ಟಾಗ ಅರಳ್ಕೊಡುತ್ತೆ. 2 ಮಿನಿಟ್ಸ್ ಸೈಡಿಗೆ ಬಿಡೋಣ. ಇನ್ನೊಂದು ರೆಮಿಡಿ, ಇದು ಆ್ಯಕ್ಚುಲಿ ಫೇಸ್ ಪ್ಯಾಕ್ ಅಂತ ಆದರೆ ಫೇಸಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಇದು ಅರ್ಧ ಟೊಮೆಟೊ ತೊಗೊಂಡ್ಬಿಡೋಣ. ಇದಕ್ಕೆ ಏನಂತಂದರೆ 1 ಚಮಚ ಆಗುವಷ್ಟು ಸಕ್ಕರೆನ ಇದ್ರಲ್ಲಿ ಹಾಕೊಳ್ಳೋಣ ನೀಟಾಗಿ. ಓಕೆನಾ? ಹಾಗೆ ಎಕ್ಸಾಂಪಲ್ ಇವಾಗ ನೀವು ತಗೊಂಡಿದ್ದೀನಿ ಅಂತಂದರೆ ಇದಕ್ಕೆ ಹನಿ 1 ಚಮಚ ಅರ್ಧ ಚಮಚ ನೋಡಿಕೊಂಡು ಹಾಕಬೇಕಾಗುತ್ತೆ. ಇದನ್ನು ನಾನು ಚೆನ್ನಾಗಿ ಕಟ್ ಮಾಡಿ ಚಾಕುವಿಂದ ನೀಟಾಗಿ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಫಸ್ಟು ಫೇಸ್ಗೆ ಏನಂದರೆ ಮಸಾಜ್ ಮಾಡಬೇಕು. ಅಷ್ಟೊತ್ತಿಗೆ ನಾವು ಟವಲ್ ಕಟ್ಕೊಂಡ್ಬಿಡ್ತೀನಿ. ಹೇರ್ ಬ್ಯಾಂಡ್ ಹಾಕೊಂಡ್ರೆ ಬಳಿ ತಲೆ ಸ್ನಾನ ಮಾಡಿದ್ದೀನಿ ಇವತ್ತಿನ. ಸೊ ಹಾಗಾಗಿ ತಲೆ ಕಟ್ಕೊಂಡ್ರೆ ಹೇರ್ ಬ್ಯಾಂಡ್ ಕೂಡ ಹಾಕೊಂಡ್ರೆ ಫೇಸ್ ಬ್ಯಾಂಡ್ ಅಂತ ಬರುತ್ತೆ. ಸೊ ನಾವು ಅದನ್ನು ಕೂಡ ಯೂಸ್ ಮಾಡ್ಬೋದು. ನನಗೆ ಏನಂದರೆ ಮಾಡುವಾಗ ತುಂಬ ಹೇರ್ಸ್ನ ಈಚೆ ಬರುತ್ತೆ ಅಂತ ಇವತ್ತಿನ ತಲೆ ಸ್ನಾನ ಮಾಡಿದ್ದೀನಿ ಆಗಲೇನು. ಸೊ ಹಾಗಾಗಿ ಮತ್ತೆ ಜೇನುತುಪ್ಪ ಅಲ್ವಾ, ಸೊ ತಲೆಗೆಲ್ಲ ಕೂದಲಿಗೆಲ್ಲ ಅಂಟ್ಕೊಳ್ಳೋದಂತ ನಾನು ಟವಲ್ಲೇ ಹಾಕೊಂಡ್ಬಿಟ್ಟೆ. ಸೊ ಈ ಥರ ನಾನು ಏನು ಮಾಡಿದ್ದೀನಿ ಅಂದರೆ ಹನಿ ಮತ್ತು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಟೊಮೆಟೊನ ಈ ಥರ ನೀಟಾಗಿ ಸ್ಕ್ಯೂಸ್ ಮಾಡ್ತಾ ಮಸಾಜ್ ಮಾಡಬೇಕು ಫೇಸ್ಗೆ. ಹೇಗೆ ಅಂದರೆ ಹೀಗೆ ಮಾಡಬೇಕು. ಓಕೆನಾ? ಅಪ್ವರ್ಡ್ಸಲ್ಲಿ ಮಾಡಿ. ಸೊ ಹಣಕತ್ತೆ ಅನ್ನೋದಾದರೆ ಲೈಕ್ ಈ ಥರ ತುಂಬ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬೋದು. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಮಾಡ್ಕೊಳ್ಳೋಕೆ ಟೈಮ್ ಸಿಗಲ್ಲ ಅವ್ರಿಗೆ. ಸೊ ಮನೇಲಿರೋನ್ನ ಮಾಡ್ಕೊತೀವಿ, ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಕೂಡ ಈಗ ನಾನು ಏನು ಹೇಳ್ತಿದ್ದೆ, ಒಳ್ಳೊಳ್ಳೆ ಪಾರ್ಲರ್ಗೆ ಹೋಗಿ ಒಳ್ಳೊಳ್ಳೆ ಫೇಶಿಯಲ್ ಕಿಟ್ಸ್ ಇರುತ್ತೆ. ಡಿಪೆಂಡ್ಸ್ ಅಪಾನ್ ಸ್ಕಿನ್ ಮೇಲೆ ಅವ್ರು ನೋಡ್ಬಿಟ್ಟು ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಮಾಡಿಸ್ಕೊಳ್ಳಿ. ಇವಾಗ ನಮಗೆ ಮಸಾಜ್ ಟೆಕ್ನಿಕ್ಸ್ ಗೊತ್ತಿಲ್ಲ, ನಾನು ಹೇಳ್ತೀನಿ ಇವಾಗ ಹೇಗೆ ನಾವು ಮಸಾಜ್ ಮಾಡ್ಕೋಬೇಕು ಸ್ಕಿನ್ಗೆ, ಯಾವ ಥರ ಮಾಡ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನೊಂದೇನೆಂದರೆ
ಮಸಾಜಲ್ಲಿ ಕೂಡ ತುಂಬ ವೇರಿಯೇಷನ್ ಬರುತ್ತೆ. ಲೈಕ್ ಏನಂದರೆ ನಾವು ಹೆಂಗೆ ಬೇಕಂದ್ರೆ ಹಂಗೆ ಮಸಾಜ್ ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ನಾವು ಏನೂ ಮಾಡೋಕ್ಕೋದ್ರೆ ಏನೂ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಂಗಾಗೋಗ್ಬಿಡುತ್ತೆ. ರಾಂಗ್ ಮಸಾಜ್ ಮೆಥಡ್ ಕೂಡ ಆದರೂ ಕೂಡ ಸ್ಕಿನ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತ, ಯಾವಾಗ ಆಗಲಿ ಮಸಾಜ್ ಮಾಡೋದು ಗೊತ್ತಿದ್ರೆ ಮಾತ್ರ ನೀವು ಟ್ರೈ ಮಾಡಿ. ಇಲ್ಲ ನೋಡ್ಬಿಟ್ಟು ಮಾಡಿಲ್ಲ, ಕೇಳ್ಬಿಟ್ಟು ಮಾಡಿ. ಇಲ್ಲ ನಮ್ಗೆ ಆಗಲ್ಲ ಅನ್ನೋದಾದ್ರೆ ಒಳ್ಳೆ ಪಾರ್ಲರ್ಗೆ ಹೋಗಿ ನೋಡ್ಕೊಂಡ್ಬಿಟ್ಟು ಮಾಡಿಸ್ಕೊಳ್ಳಿ. ಇಟ್ಸ್ ಗುಡ್. ನಮಗೆ ಮಾಡೋಕ್ಕಾಗಲ್ಲ, ಸುಮ್ಮನೆ ಇರಿಟೇಟ್ ಆಗಿಬಿಡುತ್ತೆ, ನಮಗೆ ಅಷ್ಟೊಂದು ಇದಿಲ್ಲ ಅಂದರೆ ಹೋಗಿ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇಲ್ಲ ಅಂದರೆ ನಾವು ಮಸಾಜ್ ಮಾಡುವಾಗ ಮಸಾಜ್ ಮಾಡೋ ಮೆಥಡ್ ಏನಾರ ಚೇಂಜ್ ಆಗಿ ಹೇಗೆ ಬೇಕಂದ್ರೆ ಮಾಡಿಕೊಂಡ್ರೆ ಸ್ಕಿನ್ ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸ್ಕಿನ್ ಡಲ್ ಆಗುತ್ತೆ, ಏನು ಹೇಳ್ತೀವಿ, ಸ್ಕಿನ್ ಸಿಂಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಕಿನ್ ಟೈಟ್ ಮಾಡೋ ಮಸಾಜ್ ಕೊಡೋದ್ಬಿಟ್ಟು ಬೇರೆ ಥರ ಕೊಟ್ಬಿಟ್ರೆ ಇನ್ನೊಂದು ಥರ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಮಸಾಜ್ ಮಾಡ್ಕೊಳ್ಳೋ ಮೆಥಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈ ಥರ ಒಂದು 5 ರಿಂದ 6 ನಿಮಿಷ ತುಂಬ ಚೆನ್ನಾಗಿ ಮಸಾಜ್ ಮಾಡಬೇಕು. ಬಿಟ್ಟು ಬಿಟ್ಟಿದೆ ಡಿಪ್, ಲೈಕ್ ಈ ಥರ ಡಿಪ್ ಮಾಡೋದು ಸಕ್ಕರೆದಲ್ಲಿ ಇರುತ್ತೆ, ಲೈಕ್ ಈ ಥರ ಮಸಾಜ್ ಮಾಡೋದು. ತುಂಬ ಸೌಂಡ್ ಇರೋದಕ್ಕೆ ಇದೆಲ್ಲ ಪಾರ್ಕಲ್ಲಿ ಬೇರೆ ಕಡೆ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದು ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಇತ್ತು. ಅಲ್ಲೆಲ್ಲ ಹೋಗಿ ತೋರ್ಸೋಕ್ಕಾಗಲ್ಲ ಅನ್ನೋ ಪರ್ಪಸ್ಗೆ ನಾನು ಇದನ್ನ ಡಿಲೇ ಮಾಡಿದೆ. ಸಾರಿ, ಯಾರು ಕೇಳಿದ್ದೀರಾ ಅವ್ರಿಗೆ ಸಾರಿ ಹೇಳ್ತಾ ಇದ್ದೀನಿ ಡಿಲೇ ಮಾಡಿದ್ದಕ್ಕೆ. ಮಾಡಿ ಇದೆಲ್ಲ ಸೆಂಡ್ ಆಗಿದೆ, ರೀಸನ್ ಆಗಿದೆ. ಸೊ ನೋಡ್ಕೊಂಡು ಮಾಡಿ ಈಗ ನಾನು ಮಾಡೋಕ್ಕೆ ಶುರು ಮಾಡಿ ಒಂದು 5-6 ನಿಮಿಷ ಆಯಿತು. ಫೇಸ್ ತೊಳ್ಕೊಂಬಂದ್ಬಿಡೋಣ ಅಂತ, ಆಮೇಲೆ ನೆಕ್ಸ್ಟ್ ಮಸಾಜಿಂಗ್ ಅಂತ ಹೇಳ್ತೀನಿ. ನಾನು ಇವಾಗ ಮುಖ ತೊಳ್ಕೊಂಡು ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಸ್ಕಿನ್ ಮಾಡೋದ್ರಿಂದ ಸ್ಕಿನ್ ಫೀಲ್ ಆಗುತ್ತೆ. ನೀವು ಮಾಡ್ಕೊಂಡಾದ್ಮೇಲೆ ಸ್ಕಿನ್ ಟಚ್ ಮಾಡಿ ಆ ಫೀಲ್ ನಿಮಗೆ ಗೊತ್ತಾಗುತ್ತೆ. ನನಗೆ ಆ್ಯಕ್ಚುಲಿ ಪಿಗ್ಮೆಂಟೇಷನ್ಸ್ ಇದೆಲ್ಲ ಇತ್ತು. ಆ್ಯಕ್ಚುಲಿ ಲಾಸ್ಟ್ ಇಯರ್ ಹೇಳಿದಾಗ ನಿಮಗೆ ಗೊತ್ತು, ಗುಜರಾತಲ್ಲಿ ಹೆವಿ ಬಿಸಿಲು ಅಂತ ಹೆವಿ ಬಿಸಿಲು. ನಾವು ಅಲ್ಲೇ 28, 30, 31 ಶಿವ ಅಂತೀವಿ. ಸೊ ಇಲ್ಲೆಲ್ಲ 45-50 ತನಕ ಹೋಗುತ್ತೆ ಬಿಸಿಲು. 5 ನಿಮಿಷ ಹೋಗಿ ಬಂದರೆ ಸಾಕು, ಸ್ಕಿನ್ ಅನ್ನೋದು ನಂದಲ್ಲ ಅನ್ನೋ ಲೆಕ್ಕಕ್ಕೆ ಆಗೋಗ್ಬಿಡುತ್ತೆ. ನಾನು ಎಂಥ ಮಾಯ್ಶ್ಚರೈಸರ್ ಹಚ್ಚಿದ್ರು, ಎಂಥ ಸನ್ಸ್ಕ್ರೀನ್ ಹಚ್ಚಿದ್ರು ಕೂಡ ರಿಸಲ್ಟ್ ಲೈಕ್ ಅದೇ ಥರನೇ ಇರುತ್ತೆ. ಸೊ ಹಾಗಾಗಿ ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಸ್ಕಿನ್ ಹಾಳಾಗಿತ್ತು. ಸೊ ನಾನು ಇದೇ ಥರ ನಾನೆಲ್ಲೂ ಫೇಶಿಯಲ್ ನಾನು ಹೋದರೆ ಬೆಂಗಳೂರಲ್ಲಿ ಮಾಡಿಸ್ಕೊತೀನಿ. ನನ್ನ ಫ್ರೆಂಡ್ ಇದ್ದಾರೆ ಅಂತ ಅವಳ ಸಲೋನಲ್ಲೇ ನಾನು ಮಾಡಿಸ್ಕೊಳ್ಳೋದು. ನನಗೆ ಗೊತ್ತಿರೋ ಶಾಪಲ್ಲೇ ನಾನು ಮಾಡಿಸ್ಕೊಂಡ್ರೆ ನನಗೆ ಗೊತ್ತಿರೋ ಶಾಪ್ ಇದೆ, ನನ್ನ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರ ಹತ್ರನೇ ಮಾಡಿಸ್ಕೊಳ್ಳೋದು ಹೆಚ್ಚಾಗಿ ನನ್ನ ಫ್ರೆಂಡ್ ಈ ಥರನೇ ಮಾಡಿಸ್ತೀನಿ. ಅದು ಬಿಟ್ಟರೆ ನಾನು ಹೋಮ್ ರೆಮಿಡಿನೇ ಜಾಸ್ತಿ ಮಾಡ್ತೀನಿ. ನಾನು ಆಗಲೇ ಹೇಳ್ದಂಗೆ ಮಸಾಜ್ ಆಗದೆ ಇರೋರು ಕೂಡ ಹೋಗಿ ನೀವು ಪಾರ್ಲರ್ಗಳಲ್ಲಿ ಮಾಡಿಸ್ಕೊಳ್ಳೋದು ಇಟ್ಸ್ ಗುಡ್ ಅಂತ ಹೇಳ್ತೀನಿ ಅಷ್ಟೇ. ಸೊ ಇವಾಗ ಅಕ್ಕಿ ಹಿಟ್ಟಿಂದ ಹೇಗೆ ಮಾಡೋದೇನಂತ ನೋಡ್ಕೊಂಬಂದ್ರೋಣ. ತುಂಬ ತೆಳುವಿಲ್ಲ, ತುಂಬ ದಪ್ಪನಿಲ್ಲ, ಲೈಕ್ ಈ ಥರ ಇದೆ. ಓಕೆನಾ? ನಿಮಗೆ ಇದಕ್ಕೂ ಸ್ವಲ್ಪ ಗಟ್ಟಿ ಬೇಕು ಅಂದರೂ ಕೂಡ ಮಾಡ್ಕೋಬೋದು. ಏನಕ್ಕೆ ನಾನು ಇದೇ ಮಾಡ್ಕೊಂಡಿದ್ದೀನಿ ಅಂದರೆ, ಇವಾಗ ನಾನು ಇದನ್ನು ಹಚ್ಚಿದ ಮೇಲೆ ಮಸಾಜ್ ಮಾಡ್ಕೋಬೇಕು. ನಾನು ನಿಮ್ಗೆ ತೋರಿಸ್ತೀನಿ ಮಸಾಜ್ ಹೇಗೆ ಮಾಡೋದು ಏನಂತ ಮೆಥಡ್ ತೋರಿಸ್ತೀನಿ. ಸೊ ನಾನು ಜಸ್ಟ್ ಪ್ಯಾಕ್ ಹಾಕೋತೀನಿ, ತುಂಬ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಬೆಸ್ಟ್ ರಿಸಲ್ಟ್. ಈ ಕೋರಿಯನ್ ಸ್ಕಿನ್ನು ಅದು ಇದು ಅದನ್ನೆಲ್ಲ ಯೂಸ್ ಮಾಡೋದಲ್ಲಿ ಸೊ ನಮಗೆ ಮನೆಯಲ್ಲಿ ಬೇಸಿಗೆ ಒಳ್ಳೆ ನಮ್ಮ ಇಂಡಿಯನ್ಸಿಗೆ ಒಳ್ಳೊಳ್ಳೆ ರಿಸಲ್ಟ್ ಇರುವಂಥದ್ದು ಸಿಗುತ್ತೆ. ಸೊ ಅವರೆಲ್ಲ ಏನು ಹೇಳ್ತೀವಿ, ಅಕ್ಕಿದು ಪುಡಿಯಿಂದ ಸಿಕ್ಕಾಪಟ್ಟೆ ಸ್ಕಿನ್ ಕೇರ್ ಮಾಡ್ತಾರೆ. ಅಕ್ಕಿದು ಏನು ಸ್ಟಾರ್ಚ್ ತೆಗಿತೀವಲ್ವ, ಸೊ ಏನು ಹೇಳ್ತೀವಿ ಅಂದರೆ ಅಕ್ಕಿ ಗಂಜಿ ಅಂತ ಹೇಳ್ತೀವಿ, ಅದರಿಂದ ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ತುಂಬ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟು. ಅಷ್ಟು ಮಾತ್ರ ಹೇಳ್ತಾರೆ. ಓಕೆ, ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಮೊದಲಾಗಿ ಏನಂತಂದರೆ ಲೈಕ್ ಕ್ರೀಮ್ ಥರ ತೊಗೊಂಡಿದ್ದೀನಿ. ಮಸಾಜ್ ಹೇಗಿರ್ಬೇಕಂದ್ರೆ ಅಪ್ವರ್ಡ್ಸಲ್ಲೇ, ಯಾವಾಗಲೂ ಮಸಾಜ್ ಅಪ್ವರ್ಡ್ಸಲ್ಲೇ ಇರಬೇಕು. ನಮ್ಮ ಕೈ ಹೀಗೇನೆ ತೋರಿಸ್ತಾಗಿದ್ದೀನಿ, ನೀಟಾಗಿ ಮಸಾಜ್ ಮಾಡಿ ಕೊಡಿ. ನಾನು ಹೇಳಿಲ್ಲ, ಆಮೇಲೆ ರಾಂಗ್ ಮಸಾಜ್ ಎಲ್ಲ ಮಾಡ್ಕೊಬೇಕು ಆಯಿತಾ. ಮಸಾಜ್ ಮೆಥಡ್ ಯಾವಾಗಲೂ ನೀಟಾಗಿ ಇದೇ ಥರನೇ ಬರಬೇಕು. ಎರಡು ಸ್ಕಿನ್ ಬೇರೆ ಇಲ್ಲ. ಡಿಪ್ಪಿಂಗ್ ಯಾವಾಗಲೂ ನೀಟಾಗಿರಬೇಕು. ಈವನ್ ಪಾರ್ಲರಲ್ಲಾದ್ರೂ ನಾವು ಮಾಡೋದು ಇಷ್ಟೇ ಸ್ಕಿನ್ ನಾನು ಹಾಕ್ಕೊಂಡಿದ್ದೀನಿ ಅಂತ ಇಷ್ಟೇ ಹತ್ತಬೇಕು. ಇದಕ್ಕೂ ಮೇಲೆ ಜಾಸ್ತಿ ಮಾಡೋಕ್ಕಾಗಲ್ಲ ಮಸಾಜ್ನ. ಅಂದರೆ ಕೈಗೆ ಹಚ್ಕೊಂಡ್ರೆ ಈ ರಾಡಿ ಎಲ್ಲ ಆಗೋಗ್ಬಿಡುತ್ತೆ, ನಿಮಗೆ ಕಂಫರ್ಟಬಲ್ ಆಗುತ್ತೆ. ಸರಿ, ಇದನ್ನೇ ಮಾಡುವಾಗ ಪ್ರೆಷರ್ ತುಂಬಾ ಕಡಿಮೆ ಇರಬೇಕು. ಟಿಪ್ಸ್ ಯಾವಾಗಲೂ ಮಸಾಜ್ ಮಾಡುವಾಗ ಈ ಟಿಪ್ಸಲ್ಲಿ ಮಾಡಬೇಕು. ಇನ್ನು ಈ ಟಿಪ್ ಅಂತೀವೋ, ಈ ತುದಿ ಅಂತ ಹೇಳ್ತೀವಿ, ಬೇರೆ ತುದಿ ಅಂತ ಹೇಳ್ತೀವೋ, ಸೊ ಅದನ್ನು ಮಾತ್ರ ನಮ್ಮ ಸ್ಕಿನ್ನಿಗೆ ಟಚ್ ಆಗಿ ನೀಟಾಗಿ ಮಾಡಬೇಕು. ಇಲ್ಲಿ ಹಣೆಯಲ್ಲಿ ಮಾಡುವಾಗ ಸಿಗಲ್ಲ ಈ ಥರ, ಅಂದರೆ
ಸ್ಕಿನ್ ರಿಂಕಲ್ಸ್ ಏನು ಬರುತ್ತೆ ಅಂತ ಹೇಳ್ತೀವಿ ಅದನ್ನು ಕೂಡ ನಾವು ಡಿಸ್ಟರ್ಬ್ ಮಾಡಿದ್ವಿ. ಆಫ್ಟರ್ 35-40 ಆದಮೇಲೆ ಚರ್ಮ ಸುಕ್ಕ ಆಗೋದು ಇಟ್ಸ್ ನಾರ್ಮಲ್. ಸೊ ಅದನ್ನು ಕಡಿಮೆ ಮಾಡ್ಬೋದು. ಇವಾಗ 40 ಬರೋ ಅಂಥದ್ದನ್ನು ನಾವು ಸ್ವಲ್ಪ 45ಗೆ 48 50 ಲೈಕ್ ಆ ಥರ ಮಾಡ್ಬೋದು. ಅದಕ್ಕೆ ಮೇಲೆ ಅಕ್ಕಿ ಹಿಟ್ಟಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮಾಡಿ ನೀವೇ ಹೇಳ್ತೀರಾ ಹೌದು ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಹೇಳೋ ಬೇಡ, ಟ್ರೈ ಮಾಡಿ ಗೊತ್ತಾಗುತ್ತೆ. ಸಿ ಕಣ್ಣು ಸುತ್ತಲೂ ಮಾಡುವಾಗ ನಾನು ಹೇಳಿದೆ ಮಸಾಜ್ ಮೆಥಡ್ ತುಂಬ ಇಂಪಾರ್ಟೆಂಟು. ಏನು ಬೇಕಾದ್ರೆ ಮಸಾಜ್ ಮಾಡ್ಕೊಬೇಡಿ. ಗೊತ್ತಿಲ್ಲ ಅಂದರೆ ಗೊತ್ತಿರೋ ಹತ್ರ ಮಾಡಿಸ್ಕೊಳ್ಳಿ. ಮಾಡಿಸೋಕ್ಕಾಗಿಲ್ಲ ಅಂದರೆ ಹೋಗಿ ಸಲೂನ್ಗಳಲ್ಲಿ ಪಾರ್ಲರ್ಗಳಲ್ಲಿ ನಿಯರ್ ಗೊತ್ತಿರೋರು ಏನಿದ್ದಾರೆ ಕರೆಕ್ಟಾಗಿ ಟ್ರೈನಿಂಗ್ ಯಾರು ತೊಗೊಂತಾರೋ ಅವ್ರ ಹತ್ರ ಮಾಡಿಸ್ಕೊಳ್ಳಿ ಪ್ಲೀಸ್. ಹೇಳ್ಬೇಕಂದ್ರೆ ಮಸಾಜ್ ಮಾಡ್ಕೊಬೇಡಿ. ಇಲ್ಲಿ ನಾನು ತೋರಿಸ್ತೀನಿ. ಸಿ ಹೀಗೆ ಈ ಕೈ ಇದೆಲ್ಲ ಹೀಗೇನೆ ಹೋಗಬೇಕು. ಇದು ಇಂಟರ್ಲಾಕ್ ಅಂತ ಹೇಳ್ತೀನಿ, ಲಾಕ್ ಮೆಥಡ್. ಈ ಥರ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಇನ್ನು ಇಲ್ಲಿ ನಮಗೆ ಡಬಲ್ ಚಿನ್ ಅಂತ ಸಿಗುತ್ತೆ, ಅದೆಲ್ಲ ಕಡಿಮೆ ಆಗಬೇಕಂದ್ರೆ ಇದು ಈ ಬೆರಳಿನ ಮುಖ ಹೀಗೆ ಇಟ್ಕೋಬೇಕು. ಮುಖ ಅಂದರೆ ಹೀಗೆ ಡಬಲ್ ಚಿನ್ ಕಡಿಮೆ ಆಗಬೇಕು. ಇದೆಲ್ಲ ಮಸಾಜ್ ಹೀಗೆ ಮಾಡ್ಕೋಬೇಕು. ಇದು ಇಲ್ಲಿಗೆ ಬಂದೆ ಸ್ಟಾಪ್ ಆಗಬೇಕು, ನೆನಪಿಟ್ಕೊಳ್ಳಿ. ಹಾಗೆ ಅರ್ಧ ಮಾಡ್ಕೋಬೇಡಿ. ಇದು ಇಲ್ಲಿಗೆ ಬಂದೆ ಮಸಾಜು ಕಂಪ್ಲೀಟ್ ಆಗಬೇಕು. ಇದು ಈ ಕಡೆದು ಹೀಗೇನೆ 2 ಕೈ ಹೋಗುವಾಗ ಕ್ರಾಸಲ್ಲಿ ಇಲ್ಲಿಗೆ ಬಂದೆ ಮಸಾಜ್ ಕಂಪ್ಲೀಟ್ ಆಗಬೇಕು. ಸೊ ಫೋರ್ಹೆಡ್ದು ನಾವು ಮಾಡುವಾಗ, ಹಣೆದು ನಾವು ಮಾಡುವಾಗ ಮಸಾಜ್ ಮಾಡಿದ್ಮೇಲೆ ಅದು ಬಂದು ಇಲ್ಲಿಗೆ ಲಾಕ್ ಆಗಬೇಕು. ಕಣ್ಣು ಸುತ್ತಲೂ ಮಾಡ್ತಿರ್ಬೇಕಾದ್ರೆ ಅದು ವಾಪಸ್ ಹೋಗಿ ಇಲ್ಲಿಗೆ ಲಾಕ್ ಆಗಬೇಕು. ಇದು ಯಾವುದೇ ಹೋದ್ರೂ ವಾಪಸ್ ದಿಸ್ ಇಸ್ ಅ ಲಾಕ್ ಮೆಥಡ್ಗಳನ್ನ ಮಿಸ್ ಮಾಡ್ಕೊಬೇಡಿ. ಹಾಗೆ ಇಲ್ಲಿ ಹಣೆ ಹತ್ರ ಉಬ್ಬಿನ ಹತ್ರ ಲೈಕ್ ಹತ್ರ ಪ್ರೆಸ್ ಮಾಡ್ಕೊಂಡು ಮಾಡಿ. ಆವಾಗ ನಾವೇನು ಹೇಳ್ತೀವಿ ಅಂದರೆ ಆ ವೇರಿಯೇಷನ್ ನೀಟಾಗಿ ಕಾಣಿಸುತ್ತೆ. ಉಬ್ಬು ಆ ವೇರಿಯೇಷನ್ಸ್ ನೀಟಾಗಿ ಕಾಣಿಸುತ್ತೆ. ಕಡಿಮೆ ಆದರೆ ಡಿಕ್ ಮಾಡ್ಕೊಳ್ಳಿ, ವಾಪಸ್ಸು ಮತ್ತೆ ತಗೊಳ್ಳಿ. ಈಗ ನೀವು ಇದನ್ನ ಅಪ್ಲೈ ಮಾಡಿದ್ಮೇಲೆ ಮಸಾಜ್ ಮಾಡಿದ್ಮೇಲೆ ಹೀಗೆ ಬಿಡ್ಬೋದು. ಅಂದರೆ ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡೋದು ಮಿಸ್ ಮಾಡಿಬಿಡಿ. ನೀಟಾಗಿ ಮಸಾಜ್ ಮೆಥಡ್ ತೋರಿಸಿದ್ದೀನಿ. ಪ್ರತಿಯೊಂದು ಮಸಾಜ್ ಸ್ಟೆಪ್ ಅಂದರೆ ಇವಾಗ ನಾನು ಹೀಗೆ ಮಾಡ್ತಾ ಇದ್ದೀನಿ ಅಂದರೆ ಈ ಮಸಾಜ್ ಸ್ಟೆಪ್ನ ಒಂದು 10 ಸತಿ ಕೌಂಟ್ ಮಾಡ್ಕೊಂಡು ಮಾಡಿ. ಇಲ್ಲಿ ಹಾಕುವಾಗ ಪ್ರೆಸರ್ ಹಾಕಬೇಡಿ, ನೋಡ್ಕೊಂಡು ಮಸಾಜ್ ಮಾಡಿ. ಆಮೇಲೆ ಅಕ್ಕಿ ಹಿಟ್ಟು ಕೂಡ ಅಷ್ಟೇ ತುಂಬ ಫೈನ್ ಪೌಡ್ರ್ ಇರಬೇಕು. ಓಕೆನಾ? ನಿಮಗೆ ಲಾಸ್ಟ್ ನಾನು ಹೇಳಿದಲ್ವಾ ಡಾರ್ಕ್ ಸರ್ಕಲ್ಸು ನನಗೆ ಹೆವಿ ಇದೆ ಅಂತ. ಇದನ್ನ ಇವಾಗ ಕಡಿಮೆ ಅನ್ಕೊಳ್ಳಿ. ನೋಡಿದ್ರೆ ಮಗಳ ಡೆಲಿವರಿ ಆದಾಗ ನಿದ್ದೆ ಇರ್ತಿರ್ಲಿಲ್ಲ. ನೋಡ್ಬೇಕು ಫುಲ್ ಪಾಂಡ ಕಣ್ಣು ಅಂತ ಹೇಳ್ಬೋದು. ಲೈಕ್ ಆ ಥರ ಆಗೋಗ್ಬಿಟ್ಟಿತ್ತು. ಮಸಾಜು ಹೀಗಿದೆ ಅಂದರೆ ಹೀಗಿದೆ ಅಂದರೆ ಹೀಗೇನೆ ಒಂದೊಂದು ಇಲ್ಲಿ ಮಾಡುವಾಗ ಹೀಗೆ ಮಾಡ್ತಾ ಇದ್ದರೆ ಹೀಗೆ ತೊಗೊಂಡು 10 ಟೈಮ್ ಒಂದೊಂದು ಕೂಡ ಇಲ್ಲಿ ಮಾಡ್ತಾ ಇದ್ದೀರಾ, ಇದನ್ನ ಹೀಗೆ ಮಾಡ್ತಾ ಇದ್ದೀರಾ. ಪ್ರತಿಯೊಂದು ಕೂಡ ನಾವು ಮಸಾಜ್ನ 10 ಟೈಮ್ ಕೌಂಟ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಅದಾದಮೇಲೆ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿ ಪ್ಯಾಕ್ ಥರ. ಓಕೆನಾ? ಹಚ್ಚಿಬಿಟ್ಟು ಒಂದು 15-20 ನಿಮಿಷ ನಿಮ್ಗೆ ಗೊತ್ತಾಗುತ್ತೆ, ಟೈಟ್ ಆಗುತ್ತೆ ಫೇಸು. ಸೊ ಅದಾದಮೇಲೆ ನೀವು ನೀಟಾಗಿ ಫೇಸ್ನ ವಾಶ್ ಮಾಡಿಕೊಂಡ್ರೆ ಆಯಿತು. ನಾರ್ಮಲ್ ಟ್ಯಾಪ್ ವಾಟ್ರು, ಬಿಸಿ ನೀರು ಅಲ್ಲ, ತಣ್ಣೀರು ಅಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ತುಂಬ ತಂಪು ಇರಬಾರ್ದು, ಬಿಸಿ ಅದು ಇದೆ ಅಂತ ಬೇಡ. ನಾರ್ಮಲ್ ಟ್ಯಾಪ್ ವಾಟ್ರಲ್ಲಿ ಫೇಸ್ ತೊಳಿರಿ. ಈ ಪ್ಯಾಕ್ನ ಮಾತ್ರ ಡೈಲಿ ನೀವು ಯೂಸ್ ಮಾಡಬೇಕು. ಡೈಲಿ ಒಳ್ಳೆ ರಿಸಲ್ಟ್ ಬೇಕು. ಇವಾಗ ಓಪನ್ ಪೋರ್ಸಸ್ ಇರೋರಿಗೆ, ಪಿಗ್ಮೆಂಟೇಷನ್ಸ್ ಇರೋರಿಗೆ ಅದಕ್ಕೆ ನಾವು ಮಾಡ್ಕೋಬೇಕು. ಸ್ಕಿನ್ ಒಳ್ಳೆ ಹೈಡ್ರೇಟ್ ಬೇಕು, ಚೆನ್ನಾಗಿರೋ ಗ್ಲೋಯಿಂಗ್ ಸ್ಕಿನ್ ಬೇಕಂದರೆ ಡೈಲಿ ಮಾಡಿ. ಏನು ಎಂತ ತುಂಬ ಟೈಮ್ ತೊಗೊಳ್ಳೋಲ್ಲ, ಮಿಕ್ಸ್ ಮಾಡ್ಕೋಬೇಕು. ಸೊ ಹಚ್ಕೋಬೇಕು, 5-10 ನಿಮಿಷ ಬಿಡಿ. ನಿಮಗೆ ಟೈಮ್ ಸಿಕ್ಕಾಗ ಕಂಪಲ್ಸರಿ ವಿತ್ ಮಸಾಜ್ ಮಾಡಿಕೊಂಡು ಫೇಸ್ ಪ್ಯಾಕ್ನ ಹಾಕ್ಕೊಂಡ್ಬಿಡಿ. ಟೊಮೆಟೊ ಹಣ್ಣಂದು ನಿಮ್ಗೆ ಡೈಲಿ ಮಾಡಿಲ್ಲ, 2 ಟ್ವೈಸ್ ವೀಕ್ಲಿ ಥ್ರೈಸ್ ಈ ಥರ ಮಾಡ್ಕೊಂಡು ಬನ್ನಿ. ಕಡಿಮೆ ಆಗುತ್ತೆ, ಪಕ್ಕ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವೇ ಹೇಳ್ತೀರಾ. ಇವಾಗ ನಾನು ಅಪ್ಲೈ ಮಾಡಿದ್ದೀನಿ. ಸೊ ಇದು ಫುಲ್ ಟೈಟ್ ಆಗುತ್ತೆ. ಅಲ್ಲಿವರೆಗೂ ಬಿಟ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ನೀಟಾಗಿ ಫೇಸ್ ವಾಶ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ನೋಡ್ತಾ ಇರ್ಬೋದು ಸ್ಕಿನ್ನ ಒಳ್ಳೆ ರಿಸಲ್ಟ್ ಆಗುತ್ತೆ. ಸ್ಕಿನ್ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಇದು ನಾನು ನಿಮಗೆ ಇಷ್ಟ ಹೇಳೋದು. ಓಪನ್ ಪೋರ್ಸಿಸ್ ಬಗ್ಗೆ ಅಥವಾ ಯಾವುದೇ ಕಲೆಗಳಾಗಿರ್ಬೋದು, ಮಾರ್ಕ್ಸ್ ಬಗ್ಗೆ ಒಳ್ಳೆ ರಿಸಲ್ಟ್ ಬೇಕು ಅನ್ನೋದಾದರೆ ಇಂಥ ನೀವು ಡೈಲಿ ಹಚ್ಕೋಬೇಕು. ಆದರೆ ಡೈಲಿ 5-5 ನಿಮಿಷ ಮಸಾಜ್ ಮಾಡಿಕೊಂಡು 5-10 ನಿಮಿಷ ನೀಟಾಗಿ ಮಸಾಜ್ ಮಾಡಿಕೊಂಡು ಹಾಗೆ ಒಂದು 10 ನಿಮಿಷ ಹಾಗೆ ಬಿಡಿ. ಸ್ಕಿನ್ ಅದು ಗೊತ್ತಾಗುತ್ತೆ, ಅಕ್ಕಿ ಹಿಟ್ಟು ಟೈಟ್ ಆಗುತ್ತಲ್ವ ಫೇಸ್ಗೆ, ಆ ಥರ ಟೈಟ್ ಆಗುತ್ತೆ. ಅದ್ಮೇಲೆ ನೀಟಾಗಿ ನಾವು ಮುಖ ತೊಳೆಯೋ ಕೂಡ ಹೇಗೆ ಬೇಕಂದ್ರೆ ರಬ್ ಮಾಡಿಬಿಡಿ. ತುಂಬ ನಿಧಾನವಾಗಿ ಮಸಾಜ್ ಮಾಡ್ತಾ ನೀಟಾಗಿ ಮುಖ ತೊಳ್ಕೊಳ್ಳಿ. ಇಟ್ಸ್ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬೋದು. ಸೊ ಯೂಸ್ ಮಾಡಿ, ನೀವೇ ಹೇಳಿ.
ಮತ್ತು ನೆಕ್ಸ್ಟ್ ಒಳ್ಳೆ ಬ್ಯೂಟಿ ಟಿಪ್ಸ್ ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.